ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಆಸ್ಪತ್ರೆ ಉದ್ಘಾಟಿಸಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ನೂತನ ಕಟ್ಟಡವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟನೆ ಮಾಡಿದರು. ನಂತರ ಸುದ್ದಿಗಾರರ ಜೊತೆ ದಿನೇಶ್ ಗುಂಡೂರಾವ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಮಾತನಾಡಿದರು. ಇಲ್ಲ ಅಗತ್ಯ ಅಂತ ಹೇಳಿದ್ರೆ ಅದು ಜನಸಂಖ್ಯೆ ಆಧಾರ ಮತ್ತು ಎಷ್ಟು ಬೆಡ್ ಹಾಸಿಗೆಗಳಿದೆ ಅದೆಲ್ಲ ನೋಡಿಕೊಂಡು ಮಾಡುವಂಥದ್ದು. ಅದರಿಂದ ವೈಜ್ಞಾನಿಕವಾಗಿ ನೋಡಿದಾಗ ಅದು ಮಾಡಬೇಕಾಗಿ ಇನ್ನೂ ಹೆಚ್ಚು ಈಗ ಎಲ್ಲವನ್ನು ಕೂಡ ಒಂದೇ ಸಲ ಇನ್ನೆಲ್ಲಾದರೂ ಕೂಡ ಅಗತ್ಯತೆ ಇದ್ದರೆ ಖಂಡಿತ ಅದನ್ನು ಕೂಡ ಮುಂದಿನ ದಿವಸ ಪರಿಗಣಿಸ್ತೀವಿ. ಈಗ ಈ ಒಂದು ಕಾಮಗಾರಿಯನ್ನು ಎಲ್ಲ ಮುಕ್ತಾಯ ಮಾಡಿ ಬರುವ ವರ್ಷಕ್ಕೆ ಇನ್ನೇನಾದರೂ ಉಳ್ಕೊಂಡಿದ್ರೆ ಅದನ್ನು ಆ ಸಂದರ್ಭ ತೊಗೊಳ್ತಕ್ಕಂಥದ್ದು ಸಾಧ್ಯ ಆಗ್ತದೆ. ನೋಡಿಯಪ್ಪ, ಈಗ ನಾವು ಎಲ್ಲ ಸ್ಟಡಿ ಮಾಡಿರುವಂಥದ್ದು ಇದನ್ನಂತ ಇನ್ನೂ ಅಗತ್ಯ ಇರುವಂಥದ್ದು ಇದ್ದರೆ ಖಂಡಿತ ಈಗ ಒಂದೇ ಕಾಲದಲ್ಲಿ ಎಲ್ಲ ಮಾಡೋಕ್ಕಾಗ್ತದ? ಆಗೋದಿಲ್ಲ ತಾನೇ. ಅದಕ್ಕೋಸ್ಕರ ಇನ್ನೇನಾದರೂ ಉಳ್ಕೊಂಡಿದ್ರೆ ಅದನ್ನು ಖಂಡಿತ ಬರುವ ವರ್ಷ ತೊಗೊಳ್ತೀವಿ. ತೊಗೊಳ್ಳಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾವ ಜಿಲ್ಲೆಗೆ ಹೇಳ್ತಾ ಇರೋದು ನೀವು? ಯಾವ ಜಿಲ್ಲೆಗೆ ಹೋಲಿಕೆ ಮಾಡ್ತಾ ಇದ್ದೀರಾ? ನೋಡಿ, ಬೆಂಗಳೂರು ಡಿವಿಷನ್ಗೆ ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಕೊಟ್ಟಿದ್ದು. ಬೆಂಗಳೂರು ಡಿವಿಷನ್ಗೆ 850 ಕೋಟಿ ಕೊಟ್ಟಿದ್ದೀವಿ. ಕಾರ್ಯಕ್ರಮ ಇಲ್ಲ ಗುಲ್ಬರ್ಗ. ಅದಕ್ಕೋಸ್ಕರ ಇಲ್ಲಿಗೇನೆ ಕಲ್ಯಾಣ ಕರ್ನಾಟಕ ಭಾಗಕ್ಕೇನೆ ವಿಶೇಷ ಒಂದು ಅನುದಾನ 5,000 ಕೋಟಿ ರೂಪಾಯಿ ಕೊಡ್ತಾರೆ. ಯಾಕಂದರೆ ಹಿಂದಿನ ಒಂದು ಇತಿಹಾಸದಿಂದ ಬಂದಿರತಕ್ಕಂಥ ಒಂದು ಹಳೆ ಮೈಸೂರಿಗೂ ಇಲ್ಲಿರುವಂಥ ವ್ಯತ್ಯಾಸ ಅದು ಕೂಡ ಹಿಂದೆಯಿಂದ ಬಂದಿರುವಂಥದ್ದು. ಆ ತಾರತಮ್ಯವನ್ನು ಹೋಗಲಾಡಿಸೋದಕ್ಕೋಸ್ಕರನೇ ಇಂಥ ಕಾರ್ಯಕ್ರಮಗಳು ಬರ್ತಾರೆ. ಅದಕ್ಕೆ ಇನ್ನೂ ಹೆಚ್ಚು ಒತ್ಕೊಳ್ಳೋಣ. ಮುಂದಿನ ದಿವಸದಲ್ಲಿ ಇನ್ನೇನಾದರೂ ಬಾಕಿ ಇದೆ ಅದನ್ನು ಬರುವ ವರ್ಷದಲ್ಲೂ ಕೂಡ ತೊಗೊಳ್ಬೋದು. ರಾಯಚೂರು ಜಿಲ್ಲಾ ಆಸ್ಪತ್ರೆ ವಿಚಾರದಲ್ಲಿ ಇವತ್ತು ಜಿಲ್ಲೆಯಲ್ಲಿ ಸಾಕಷ್ಟು ಆಸ್ಪತ್ರೆಗಳು ನರಳುತ್ತಾ ಇದ್ದಾವೆ. ನೋಡಿ, ಈಗ ವಿದ್ಯುತ್ ಸಮಸ್ಯೆ ಬಂದಾಗ ಸೋಲಾರ್ ಸಿಸ್ಟಮ್ ಅನ್ನು ಅಳವಡಿಸಿಕೊಂಡು ಪ್ರಾಥಮಿಕ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳು ವಿದ್ಯುತ್ ಕೊಡ್ತಾ ಇದ್ದಾರೆ. ಅದು ಕೆಟ್ಟೋಗಿ ವರ್ಷಗಳೇ ಆಗ್ತಾ ಇದ್ದಾವೆ. ಅವನ್ನ ರಿಪೇರಿ ಮಾಡೋಕ್ಕಾಗ್ತಾ ಇಲ್ಲ. ನಮಗೆ ಬಂದ ಮಾಹಿತಿ ಪ್ರಕಾರ, ನಿಮ್ಮ ಇಲಾಖೆ ಅಧಿಕಾರಿಗಳು ಹೇಳ್ತಕ್ಕಂಥ ಮಾಹಿತಿ ಪ್ರಕಾರ ನಿರ್ವಹಣೆ ಮಾಡತಕ್ಕಂಥದ್ದು ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕಾರಣ ಏನಪ್ಪ ಅಂದ್ರೆ ಜಾಸ್ತಿ ಹಣ ತಗೋತಾರೆ ಅದಕ್ಕೆ ಅನ್ನುವಂಥದ್ದು. ಸರ್, ಇದ್ರ ಬಗ್ಗೆ ಏನು ಹೇಳಿದ್ರೆ ಸಮಸ್ಯೆ ಯಾವುದಕ್ಕೆ ಜಾಸ್ತಿ ಹಣ ತಗೋತಾರೆ? ರಾಯಚೂರು ಜಿಲ್ಲೆ ಸಂಪೂರ್ಣವಾಗಿ ಯಾವುದಕ್ಕೆ ಜಾಸ್ತಿ ಹಣ ತಗೊಳ್ತಾರೆ? ಸೋಲಾರ್ ಸಿಸ್ಟಮ್ ನಾನು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ. ಯಾಕಂದರೆ ನಾವು ದುಡ್ಡು ಖರ್ಚು ಮಾಡಿ ಹಾಕಿಲ್ಲ. ಅದು ಯಾರೋ ಒಂದು NGO ಅವರು ಬಂದು ಉಚಿತವಾಗಿ ನಮಗೆ ಸೋಲಾರ್ ವ್ಯವಸ್ಥೆಗಳನ್ನು ಮಾಡಿಸ್ಕೊಟ್ಟಿರುವಂಥದ್ದು. ನಮ್ಮ ಇಲಾಖೆಯಿಂದ ದುಡ್ಡು ಕೊಟ್ಟು ನಾವು ಸೋಲಾರ್ ವ್ಯವಸ್ಥೆಗಳು ಮಾಡಿಲ್ಲ. ಸೊ ಅದರ ಮೇಂಟೆನೆನ್ಸ್ ಏನಾದರೂ ಸಮಸ್ಯೆ ಇದ್ದರೆ ನಾನು ಅದ್ರ ಬಗ್ಗೆ ಗಮನ ಕೊಡ್ತೀನಿ. ಹತ್ರ ಏನು ಮಾಹಿತಿ ನಿಖರವಾದ ಮಾಹಿತಿ ನಿಮಗೆಲ್ಲಿ ಸಿಕ್ಕಿದ್ದು ನನಗೆ ಗೊತ್ತಿಲ್ಲ. ಆದರೆ ನಾವು ಇವತ್ತು ನಕಲಿ ವೈದ್ಯರ ಮೇಲೆ ಅಲ್ಲಲ್ಲಿ ಕ್ರಮಗಳು ತೊಗೊಳ್ತಾ ಇದ್ದೀವಿ. ಯಾರು ಆ ಥರ ಮಾಡ್ತಾ ಇದ್ದಾರೆ ಅಂಥವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಕ್ಕಂಥ ಕೆಲಸಗಳು ಕೂಡ ಮಾಡ್ತಾ ಇದ್ದೀವಿ. ಅದರಲ್ಲಿ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಪ್ರದೇಶ, ರಾಜ್ಯ, ಜಿಲ್ಲೆಗಳು ಸ್ವಲ್ಪ ಹೆಚ್ಚಾಗಿರುವಂಥದ್ದು. ಅದನ್ನು ಕೂಡ ಅವ್ರ ಮೇಲೆ ಕೂಡ ಕ್ರಮ ತೊಗೊಳ್ತಾ ಇದ್ದೀವಿ. ಈಗ ಇನ್ನೊಂದು ಏನಂತ ಹೇಳಿದ್ರೆ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಏನು ಸುಮಾರು 15 ಹೊಸ ತಾಲೂಕುಗಳಲ್ಲಿ ಅಲ್ಲಿ ಡಯಾಲಿಸಿಸ್ ಕೇಂದ್ರಗಳಿರಲಿಲ್ಲ. ಈಗ ನಾವು ಹಳೆ ತಾಲೂಕುಗಳಿಗೆ ಹೊಸದಾಗಿ KKRDBಯಿಂದ ಅವ್ರಿಗೆ ಹೊಸ ಡಯಾಲಿಸಿಸ್ ಮೆಷಿನ್ಗಳು ಕೊಡ್ತಾ ಇದ್ದಾರೆ. ಸುಮಾರು 60-65 ಮೆಷಿನ್ಗಳು ಕೊಡ್ತಾ ಇದ್ದಾರೆ. ಇನ್ನು ಉಳಿದಿರತಕ್ಕಂಥ 15 ತಾಲೂಕುಗಳಲ್ಲಿ ನಾವು ಹೊಸದಾಗಿ ಡಯಾಲಿಸಿಸ್ ಕೇಂದ್ರವನ್ನು ಸ್ಥಾಪನೆ ಮಾಡ್ತಕ್ಕಂಥ ನಮ್ಮ ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಅದಕ್ಕೆ ಟೆಂಡರ್ ಕೂಡ, ಅದಕ್ಕೆ ಪ್ರೊಸೆಸ್ ಕೂಡ ನಡೆದಿದೆ. ಅತಿ ಶೀಘ್ರದಲ್ಲಿ ಉಳಿದಿರುವಂಥ 15 ಹೊಸ ತಾಲೂಕುಗಳಲ್ಲಿ ಡಯಾಲಿಸಿಸ್ ಕೇಂದ್ರಗಳು ಕೂಡ ಕೊಡ್ತಾ ಇದ್ದೀವಿ. ನೋಡಿ, ಏನೇ ಮಾಡಿದ್ರು ಯಾವುದೇ ಒಂದು ಪ್ರಾರಂಭ ಮಾಡಿದಾಗ ಪ್ರಥಮ ಹಂತದ 1-2-3 ದಿವಸ ಅದು ಸ್ವಲ್ಪ ಸಮಸ್ಯೆ ಇದ್ದೇ ಇರ್ತದೆ. ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಅದು ಸರಿ ಹೋಗ್ತದೆ. ಸರಿ ಹೋಗಿ ಅದನ್ನೆಲ್ಲ ಮಾಡ್ತಾರೆ. ಎಲ್ಲೋ ಸಹಕಾರ ಕೊಡಬೇಕು. ಅದು ನಮ್ಮ ಹೇಳಿದಾರಲ್ಲ. ಮತ್ತೆ ಈಗ ನೋಡಿ, 30 ತನಕ ಆರೆಂಜ್ ಅಲರ್ಟ್ ಇದೆ ಈ ಭಾಗದಲ್ಲಿ. ಹಾಗಾಗಿ ನಾವು ಈಗಾಗಲೇ ಒಂದು ರೌಂಡ್ ಸಮೀಕ್ಷೆ ಆಗಿದೆ. ಆದರೆ ಇನ್ನೂ ಆರೆಂಜ್ ಅಲರ್ಟ್ ಇರೋದ್ರಿಂದ ನೀವು ಇನ್ನೂ ಸ್ವಲ್ಪ 2 ಮುಗಿದ ಮೇಲೆ ಅದು ಇನ್ನೊಂದು ಸರಿ ಸಂಪೂರ್ಣ ಸಮೀಕ್ಷೆ ಮಾಡಿ ಎಲ್ಲೆಲ್ಲಿ ರೈತರಿಗೆ ಹಾನಿಯಾಗಿದೆ ಅದಕ್ಕೆ ಪರಿಹಾರ ಕೊಡಿಸೋದಕ್ಕೆ ಈ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟಿಲ್ಲ ಅನ್ನುವಂಥ. ನೋಡಿ, ಮಳೆ ಹಾನಿ ನಾನು ಲಾಸ್ಟ್ ಟೈಮ್ ಬಂದಾಗೂ ಕೂಡ ನಾನು ನೋಡಿದ್ದೆ. ಈಗ ನಾನು ಒಂದು ವರದಿನೂ ತರಿಸ್ಕೊಂಡಿದ್ದೆ. ಈಗ ಇತ್ತೀಚಿನ 4-5 ದಿನದಲ್ಲಿ ಆಗಿರ್ತಕ್ಕಂಥ ಮಳೆ ಹಾನಿಯಲ್ಲಿ ಹಾನಿಯಾಗಿದೆ. ಹಾಗಾಗಿ ಅದನ್ನು ನಾವು ರಿಪೋರ್ಟ್ ಬಂದ ಮೇಲೆ ಎಲ್ಲ ವೀಕ್ಷಣೆ ಮಾಡಿ ಒಂದು ತೊಗೊಂಡು ನಾನು ಮಾಡ್ತೀನಿ. 15-20 ದಿವಸದಿಂದ ನಾನು ತರಿಸಿದೆ. ಆದರೆ ಮೇನ್ ನಮ್ಮ ಇತ್ತೀಚಿನ 5-6 ದಿನದ ಮಳೆಯಲ್ಲಿ ಇಲ್ಲಿನೂ ಕೂಡ ಭಾಳ ಲಾಸ್ ಆಗಿದೆ.
ಹಾಗಾಗಿ ಎಲ್ಲ ನಾವು ಅದಕ್ಕೆ ಏನು ಹೇಳಿದ್ವಿ, ಸಮೀಕ್ಷೆ ಸ್ವಲ್ಪ ಸ್ಲೋ ಆಗಿ ಮಾಡಿ, ಯಾಕಂದರೆ ಇನ್ನು 30ನೇ ತಾರೀಕು ತನಕ ಆರೆಂಜ್ ಅಲರ್ಟ್ ಇರೋದ್ರಿಂದ ಅದಾದಮೇಲೆ ನಾವು ಸಮೀಕ್ಷೆ ಮಾಡಿ ಒಂದು ವರದಿ ಸರ್ಕಾರಕ್ಕೆ ಕೊಟ್ಟು ನಾನು ಕಂದಾಯ ಸಚಿವರು ಕೂಡ ಮಾತಾಡಿದ್ದೀನಿ. ಹಾಗಾಗಿ ಅವರು ಕೂಡ ಇದಕ್ಕೆ ಇಮಿಡಿಯೇಟ್ಲಿ ಏನಾದರೂ ಮಾಡಿ. ಈಗ ಈ ಸಂದರ್ಭದಲ್ಲಿ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ, ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ್, ವಿಧಾನ ಪರಿಷತ್ ಸದಸ್ಯರು ಆಗಿರುವಂತಹ ಶರಣಗೌಡ ಬಯ್ಯಾಪುರ್, ವಸಂತಕುಮಾರ್ ಬಸನಗೌಡ ಬಾದರ್ಲಿ ಸೇರಿ ವಿವಿಧ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಸವರಾಜ್ ಹೋನೂರು, ಟಿವಿ 20 ಕನ್ನಡ, ಲೆಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.